ಸದಾಶಿವ ಆಯೋಗದಲ್ಲೇ ಕೂಡ ಅನ್ಯಾಯ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಸರ್ಕಾರ ಸೂಚನೆ ಕೊಟ್ಟಿದ್ರ ಮುಖಾಂತರನೇ ನಾಗಮೋಹನ್ ದಾಸ್ ಅವರನ್ನು ಒಂದು ಕಮಿಟಿಯನ್ನು ಮಾಡಿ ಇದನ್ನು ಮತ್ತೆ ಸರ್ವೆ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾಗಮೋಹನ್ ದಾಸ್ ಅವರು ಅದರಲ್ಲಿ ಸ್ವಲ್ಪ ಅವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿರೋದಕ್ಕೆ ನಮಗೆ ಅದು ವಿರೋಧವಾಗಿದೆ. ಅದರ ವರದಿಯನ್ನು ಮತ್ತೆ ಪರಿಶೀಲನೆ ಮಾಡಬೇಕು, ವರದಿಯನ್ನು ಮರುಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದೇ ನಮ್ಮ ವಾದ. ಕರ್ನಾಟಕ ಬಲಗೈ ಸಮುದಾಯಗಳ ಒಕ್ಕೂಟದ ವತಿಯಿಂದ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಆದರೆ ಮೀಸಲಾತಿಯ ಪರಿಕಲ್ಪನೆ ಬಂದಿದ್ದು 1902ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಕೊಲ್ಲಾಪುರ ಸಂಸ್ಥಾನದಿಂದ ಈ ದೇಶಕ್ಕೆ ಮೊಟ್ಟ ಮೊದಲನೇದಾಗಿ 50% ಮೀಸಲಾತಿಯನ್ನು ನೀಡೋದ್ರ ಮುಖಾಂತರ ಈ ದೇಶಕ್ಕೆ ಮೀಸಲಾತಿಯನ್ನು ಪರಿಚಯ ಮಾಡಿಕೊಟ್ಟಂಥ ಶಿವಾಜಿ ಮಹಾರಾಜವರು ಮತ್ತು ಕರ್ನಾಟಕದ ನಾಲ್ವಡಿ ಕೃಷ್ಣರಾಜ ಒಡೆಯರಾದಂಥವರು ಕರ್ನಾಟಕದಲ್ಲಿ 1921ರಲ್ಲಿ 75% ರಿಸರ್ವೇಷನನ್ನು ಕೊಟ್ಟಿರೋಂಥ ದಾಖಲೆ ಇವರಿಬ್ಬರ ಮಹಾರಾಜರಿಗೆ ಸಲ್ಲಬೇಕಾಗ್ತದೆ. ಆದರೆ 1935ರಲ್ಲಿ ಲಾರ್ಡ್ ಲೋಧಿಯಾ ಕಮಿಷನು ಈ ದೇಶದ ಶೋಷಿತರಿಗೆ ಮೀಸಲಾತಿ ಕೊಡಬೇಕು ಅಂತ ಸರ್ವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಳಜಾತಿಗಳಿಗೆ ಆದರೆ SC STಗಳಿಗೆ ಪರಿಶಿಷ್ಟ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿಯನ್ನು ಕೊಡಬೇಕು ಅಂತೇಳಿ ಲಾರ್ಡ್ ಲೋಧಿಯಾ ಕಮಿಷನ್ ಮುಂದೆ ಮನ್ನಣೆ ಮಾಡಿದಾಗ 1947 ಜನವರಿ 15ನೇ ತಾರೀಕು ಈ ಮಂಡನೆಯನ್ನು ಪಾರ್ಲಿಮೆಂಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸ್ತಾರೆ. ಆದರೆ ಅದಕ್ಕೆ ಸರಿಯಾಗಿ ಬಹುಮತ ಇಲ್ಲದ ಕಾರಣಕ್ಕಾಗಿ ಮಾನ್ಯ ಜಗಜೀವನ್ ರಾಮ್ ಅವರು ಕೂಡ ಆವತ್ತಿನ ರಾಜ್ಯಸಭಾ ಮೆಂಬರ್ ಆಗಿರ್ತಾರೆ. ಹೈದರಾಬಾದ್ ಪ್ರಾಂತ್ಯದಿಂದ ವೆಂಕಟಪ್ಪ ಅಂತೇಳಿ ಕೂಡ ಆಯ್ಕೆ ಆಗಿರ್ತಾರೆ. ಆದರೆ ಆ ಬಿಲ್ ಬಿದ್ದೋಗಿರ್ತದೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಮೀಸಲಾತಿ ಎಲ್ರಿಗೂ ಸಿಗಬೇಕು, ಮೀಸಲಾತಿ ಅನ್ನೋದು ಒಂದೇ ಜಾತಿಗೆಲ್ಲ ಎಲ್ಲ ಜಾತಿಗೂ ಸಿಗಬೇಕಾಗಿದೆ, ಪಾಲು ಸಮಬಾಳು ಅಂತೇಳಿ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳವಡಿಸಿರೋದ್ರಿಂದ ಅವತ್ತಿನ ಕಾಲಘಟ್ಟಕ್ಕೆ ನಮಗೆ ಮೀಸಲಾತಿಯನ್ನು ಸಿಕ್ತು. ಇವತ್ತು 1994ರಿಂದ ಈಚೆ ಒಳ ಮೀಸಲಾತಿಯನ್ನು ಒಂದು ಒತ್ತಾಯಗಳನ್ನು ಇಟ್ಕೊಂಡು ಬರ್ತಾಯಿದ್ರು. ಆದರೆ ಇದು ಹೆಚ್ಚು ಎಡ ಬಲ ಅಂಥೇಳಿ ಇವತ್ತು ಒಳ ಮೀಸಲಾತಿಯನ್ನು ಒತ್ತಾಯ ಮಾಡ್ತಾಯಿದ್ದಾರೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಕಾರಣಕ್ಕೂ ಒಳ ಮೀಸಲಾತಿ ಬಗ್ಗೆ ಎಲ್ಲಿಯೂ ಕೂಡ ಪ್ರಸ್ತಾವನೆ ಮಾಡಲಿಲ್ಲ. ಆದರೆ ಇಲ್ಲಿ ಯಾವ್ಯಾವ ಜಾತಿಗಳು ಎಷ್ಟೆಷ್ಟು ಸಂಖ್ಯೆ ಇದೆಯೋ ಅವರಿಗೆ ಸಮನಾದ ಹಂಚಿಕೆ ಆಗಬೇಕು, ರಿಸರ್ವೇಷನ್ ಅಂತೇಳಿ ಮೀಸಲಾತಿ ಆಗಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ಕೊಂಡಿದ್ರು. ಅದು ಜಾರಿ ಆಯಿತು. ಆದರೆ ಈ ಕಾಲಘಟ್ಟದಲ್ಲಿ ಇವತ್ತಿನ ಕರ್ನಾಟಕ ಸರ್ಕಾರ ಇವತ್ತೇನು ನಾಗಮೋಹನ್ ದಾಸ್ ಅವರ ಅವ್ರ ವರದಿಯಲ್ಲಿ ಬಲಗೈ ಸಮುದಾಯರಿಗೆ ಅವೈಜ್ಞಾನಿಕವಾದಂಥ ವರದಿಯನ್ನು ಕೊಟ್ಟು ಇವತ್ತು ನಮ್ಮನ್ನು ದಿಕ್ಕ ತಪ್ಪಿಸಿ ಇವತ್ತು ಆ ವರದಿಯನ್ನು ನಮಗೆ ಅನ್ಯಾಯವನ್ನು ಎಸಗಿದ್ದಾರೆ. ಅದಕ್ಕೆ ಬಲಗೈ ಸಮುದಾಯದವರು ಮಾರ್ಚ್ 25ನೇ ತಾರೀಕು ಸರ್ಕಾರಕ್ಕೆ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ಸರ್ಕಾರ 9ನೇ ತಾರೀಕು ಸಚಿವ ಸಂಪುಟದಲ್ಲಿ ನಾವು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗದಿದ್ದಂಗೆ ನಾವು ನಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಸರ್ಕಾರ ಬಲಗೈ ಸಮುದಾಯದವರಿಗೆ ಅನ್ಯಾಯ ಎಸಗಿದರೆ ನಾವು ಕೂಡ ಉಗ್ರವಾದವಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಇವತ್ತು ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ ಬಾಬಾ ಸಾಹೇಬರು, ಯಾವುದೇ ಸಮುದಾಯ ಜಾತಿ ವಿರುದ್ಧ, ಧರ್ಮದ ವಿರುದ್ಧ, ಭಾಷೆ ವಿರುದ್ಧ ಹೋರಾಟ ಮಾಡಬಾರ್ದು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರು ಭಾಷೆ ಪರವಾಗಿ ಹೋರಾಟ ಮಾಡ್ತಾರೋ ಅವರು ನಸಿದೋಗ್ತಾರೆ, ಯಾರು ಜಾತಿ ಪರವಾಗಿ ಹೋರಾಟ ಮಾಡ್ತಾರೋ ಅವರು ನಸಿದೋಗ್ತಾರೆ, ಯಾರು ಧರ್ಮದ ವಿರುದ್ಧವಾಗಿ ಹೋರಾಟ ಮಾಡ್ತಾರೋ ಅದು ನಸಿದೋಗ್ತಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕಾಗಿ ನಾವು ನಮ್ಮ ಸಮುದಾಯ ಪರವಾಗಿ ನಾವು ಮಾತಾಡ್ತೀವಿ, ಇನ್ನೊಬ್ಬ ಸಮುದಾಯ ಪರವಾಗಿ ನಾವು ಯಾವುದೇ ಕಾರಣಕ್ಕೆ ಅಪಪ್ರಚಾರನ ಎಸ್ಕೋದಿಲ್ಲ. ನಮ್ಮ ಪಾಲನ್ನು ನಾವು ಕೇಳ್ತೀವಿ, ಅವ್ರ ಪಾಲನ್ನು ಅವ್ರು ಕೇಳಿ. ಈಗ ಯಾರು ಹೆಚ್ಚಿಗೆ ಇದ್ದರೆ ಅವ್ರ ಪಾಲನ್ನು ಸರ್ಕಾರವನ್ನೇ ಅದನ್ನು ಪರಿಶೀಲನೆ ಮಾಡಿ ಏನು ನಮಗೆ ಸಿಗಬೇಕಂತ ಏನು ಇವಾಗ ಸರ್ಕಾರ 6% ಘೋಷಣೆ ಮಾಡಿ ಇಬ್ಬರಿಗೂ 6% ಘೋಷಣೆ ಮಾಡಿದೆ. ಅದನ್ನು ಕೂಡ ಮರುಪರಿಶೀಲನೆ ಮಾಡಿ ಅನ್ಯಾಯ ಆಗದಿದ್ದಂಗೆ ಈ ಸರ್ಕಾರ ಮುನ್ನೆಚ್ಚರಿಕೆ ತಗೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದೇ ನಮ್ಮ ಒತ್ತಾಯ. ಸದಾಶಿವ ಆಯೋಗದಲ್ಲೇ ಕೂಡ ಅನ್ಯಾಯ ಆಗಿದೆ. ಸುಪ್ರೀಂ ಕೋರ್ಟ್ಗೆ ಹೋಗಿ
ಸುಪ್ರೀಂ ಕೋರ್ಟ್ ಆದೇಶದಂತೆ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಆ ಸರ್ಕಾರ ಸೂಚನೆ ಕೊಟ್ಟಿದ್ರ ಮುಖಾಂತರನೇ ನಾಗಮೋಹನ್ ದಾಸ್ ಅವರನ್ನು ಒಂದು ಕಮಿಟಿಯನ್ನು ಮಾಡಿ ಇದನ್ನು ಮತ್ತೆ ಸರ್ವೆ ಮಾಡಿ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಾಗಮೋಹನ್ ದಾಸ್ ಅವರು ಅದರಲ್ಲಿ ಸ್ವಲ್ಪ ಅವೈಜ್ಞಾನಿಕವಾದ ವರದಿಯನ್ನು ಕೊಟ್ಟಿರೋದಕ್ಕೆ ನಮಗೆ ಅದು ವಿರೋಧವಾಗಿದೆ. ಅದರ ವರದಿಯನ್ನು ಮತ್ತೆ ಪರಿಶೀಲನೆ ಮಾಡಬೇಕು, ವರದಿಯನ್ನು ಮರುಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದೇ ನಮ್ಮ ವಾದ.